ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಯಾವ ಒಂದು ಮನೆತನಕ್ಕೆ ಸಂಬಂಧಪಟ್ಟಿದ್ದು ಅಂತಂದ ಹೇಳಿ ಎಲ್ಲರಿಗೂ ಏನಪ್ಪಾ ಅಂತಂದ್ರ ಆಲ್ರೆಡಿ ಇವಾಗ ತಮ್ಮನೇಲ್ ನೋಡಿ ನಿಮ್ಗ ಗೊತ್ತಾಗಿರ್ತದ. ಯಾವ್ದಪ್ಪ ಅಂತಂದ್ರ ಕರ್ನಾಟಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡುವಂತಹ ಒಂದು ಮನೆತನ, ಹಾಗೆ ತಮ್ಮ ಇಡೀ ಸೈನ್ಯಕ್ಕೆ ಕರ್ನಾಟಕ ಬಲ ಅಂತಂದು ಹೇಳಿ ಹೆಸರನ್ನ ಇಟ್ಟುಕೊಂಡು ಕರ್ನಾಟಕದ ಹೆಸರನ್ನ ಏನಪ್ಪಾ ಅಂತಂದ್ರ ಇತಿಹಾಸದಲ್ಲಿ ಉತ್ತುಂಗಕ್ಕೆ ಒಯ್ದಂತಹ ಒಂದು ಮನೆತನ, ಅದುವೇ ಯಾವ್ದಪ್ಪ ಅಂತಂದ್ರ ನಮ್ಮ ಈ ಬಾದಾಮಿ ಚಾಲುಕ್ಯರು. ಹೌದಾ? ಈ ಬಾದಾಮಿ ಚಾಲುಕ್ಯರು ಅಂದ ತಕ್ಷಣ ನಮ್ಗೆ ನೆನಪಾಗೋದೇನಪ್ಪಾ ಅಂತಂದ್ರೆ ಇಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರು ಅಂದ ತಕ್ಷಣ ನಮ್ಗೆ ನೆನಪಾಗೋದೇನಪ್ಪಾ ಅಂದ್ರೆ ಇಮ್ಮಡಿ ಪುಲಕೇಶಿ. ಹೌದಿಲ್ರಿ? ಸೊ ಇವ್ರು ಯಾವ ರೀತಿ ಆಳ್ವಿಕೆಯನ್ನ ಮಾಡಿದ್ರು, ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳಿ ಈ ಒಂದು ವಿಡಿಯೋದ ಮುಖಾಂತರ ನಾವೇನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ಸೊ ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ. ಸೊ ಈ ಬಾದಾಮಿ ಚಾಲುಕ್ಯರು ಯಾವ ಇಸ್ವಿಯಿಂದ ಅಂದ್ರೆ ಎಲ್ಲಿಯಿಂದ ಎಲ್ಲಿಯವರೆಗೆ ಆಳ್ವಿಕೆಯನ್ನ ಮಾಡಿದ್ರು, ಯಾವ ಕಾಲಗಳಿಂದ ಯಾವ ಕಾಲದವರೆಗೆ ಆಳ್ವಿಕೆಯನ್ನ ಮಾಡಿದ್ರಪ್ಪ ಅಂದ್ರ ಕ್ರಿಸ್ತಶಕ 6ರಿಂದ 8ರವರೆಗೆ ಆಳ್ವಿಕೆಯನ್ನ ಮಾಡಿದ್ರಿ ಇವ್ರು. ಕ್ರಿಸ್ತಶಕ 6ರಿಂದ 8ರವರೆಗೆ ಏನಪ್ಪಾ ಅಂತಂದ್ರ ಆಳ್ವಿಕೆಯನ್ನ ಮಾಡಿದಂತವ್ರು ಯಾರಪ್ಪ ಅಂತಂದ್ರ ಬಾದಾಮಿ ಚಾಲುಕ್ಯರಾಗಿರ್ತಾರ್ರಿ. ನಾವು ಬಾದಾಮಿ ಚಾಲುಕ್ಯರು ಅಂತ ತಕ್ಷಣ ಈ ಚಾಲುಕ್ಯ ಅನ್ನೋ ಒಂದು ಪದದ ಅರ್ಥ ಏನ್ರಿ, ಇದ್ರ ಮೂಲ ಏನು ಅಂತ ನಾವು ಇವಾಗ ಏನಪ್ಪಾ ಅಂದ್ರೆ ಮೊದಲಿಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ್ರಿ. ಸೊ ಮೊದಲಿಗೆ ಈ ಚಾಲುಕ್ಯ ಶಬ್ದದ ಮೂಲ ಅಂತಂದ್ರೆ ಸೊ ಏನಪ್ಪಾ ಅಂದ್ರ ಈ ಬಿಲ್ಹನ ಅಂತ ಒಬ್ಬನ ಕವಿ ಬರ್ತಾನ್ರಿ. ಬಿಲ್ಹನ ಅಂತ ಒಬ್ಬನ ಕವಿ ಬರ್ತಾನೆ. ಆತ ಏನ್ ಬರಿತಾನಪ್ಪಾ ಅಂದ್ರ ವಿಕ್ರಮಾಂಕ ವಿಜಯ ಅಂತಂದ ಹೇಳಿ ಒಂದು ಕೃತಿಯನ್ನ ಬರಿತಾನ್ರಿ. ಈ ಕೃತಿಯ ಪ್ರಕಾರ ಏನ್ ಹೇಳ್ತಾನಪ್ಪಾ ಅಂತಂದ್ರೆ ಏನಪ್ಪಾ ಅಂದ್ರ ದೇವರ ಹೆಸರು ಕೇಳಿರ್ತೀರಿ, ಇಂದ್ರ ಅನ್ನೋ ಹೆಸರು ಕೇಳಿರ್ತೀರಿ. ಈ ಇಂದ್ರ ದೇವ ಏನ್ ಮಾಡ್ತಾನಪ್ಪಾ ಅಂದ್ರ ಬ್ರಹ್ಮನನ್ನ, ಸೃಷ್ಟಿಕರ್ತನಾದಂತ ಬ್ರಹ್ಮನನ್ನ ಹೋಗಿ ಕೇಳ್ತಾನಂತ್ರಿ. ಇಂದ್ರ ಸೃಷ್ಟಿಕರ್ತನಾದಂತ ಬ್ರಹ್ಮನನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತಾನಂತ. ಏನಂತ ರಿಕ್ವೆಸ್ಟ್ ಮಾಡ್ಕೊಂತಾನಂತ? ಸೊ ಭೂಮಿ ಮೇಲೆ ಸಾಕಷ್ಟು ಜನ ಪಾಪಿಗಳು, ಬಹಳಷ್ಟು ತುಂಬಾ ಜನ ಪಾಪಿಗಳು ಏನಾಗ್ಬಿಟ್ಟಾರಪ್ಪ ಅಂದ್ರೆ ಹುಟ್ಕೊಂಡ್ ಬಿಟ್ಟಾರ. ಸೊ ದಯವಿಟ್ಟು ಅವರನ್ನ ಸಂಹಾರ ಮಾಡೋದಕ್ಕೆ ಅಂತಂದ ಹೇಳಿ ನೀನೊಬ್ಬ ವೀರನ್ನ ಏನ್ ಮಾಡ್ಬೇಕು, ಸೃಷ್ಟಿ ಮಾಡ್ಲೇಬೇಕು ಅಂತಂದ ಹೇಳಿ ಈ ಇಂದ್ರ ಹೋಗಿ ಬ್ರಹ್ಮನನ್ನ ಕೇಳ್ತಾನಂತೆ. ಅವಾಗ ಬ್ರಹ್ಮ ಹೇಳ್ತಾನಂತ ಆಯ್ತು, ಸೊ ಸೃಷ್ಟಿ ಮಾಡೋಣ ಅಂತಂದ ಹೇಳಿ ಅವನೇನ್ ಮಾಡ್ತಾನಪ್ಪಾ ಅಂದ್ರ ಬ್ರಹ್ಮ ತನ್ನ ಚುಲಕದಿಂದ ಚುಲಕ ಅಂದ್ರೆ ಏನಪ್ಪಾ ಅಂದ್ರ ಬೊಗಸೆ, ತನ್ನ ಚುಲಕ ಅಂದ್ರೆ ಬೊಗಸೆಯಿಂದ ಏನಪ್ಪಾ ಅಂತಂದ್ರ ವೀರರನ್ನ ಸೃಷ್ಟಿ ಮಾಡ್ತಾನಂತೆ. ಆ ವೀರರೇ ಏನಾಗ್ತಾರಪ್ಪ ಅಂತಂದ್ರ ಮುಂದೆ ಚಾಲುಕ್ಯರಾಗಿ ಏನಪ್ಪಾ ಅಂತಂದ್ರ ಸಾಮ್ರಾಜ್ಯವನ್ನ ಆಳ್ವಿಕೆಯನ್ನ ನಡೆಸ್ತಾರೆ ಅಂತಂದ ಹೇಳಿ ಈ ಬಿಲ್ಹನನ ವಿಕ್ರಮಾಂಕ ಚರಿತೆ ಒಳಗಡೆ ಏನಪ್ಪಾ ಅಂದ್ರೆ ಉಲ್ಲೇಖ ಇರುವಂತದ್ದು. ಹಾಗೆ ಇನ್ನೊಂದು ಬರ್ತದ ಏನಪ್ಪಾ ಅಂತಂದ್ರೆ ಈ ಕೃಷಿ ಉಪಕರಣಗಳ ಪ್ರಕಾರನೂ ಬರ್ತದ. ಕೃಷಿ ಉಪಕರಣಗಳು ಯಾವ್ರಿ? ಕೃಷಿ ಉಪಕರಣಗಳು ನೀವೆಲ್ಲ ಕೇಳಿರ್ತೀರಿ, ಹೌದಾ? ಯಾವ್ದಪ್ಪ ಅಂತಂದ್ರ ಸಲಕಿ ಅಥವಾ ಚಲಕಿ ಅಂತ ಕರೀತಾರ್ರಿ. ಸಲಕಿ ಅಥವಾ ಚಲಕಿ ಅಂತ ಕರೆಯುವಂತವ್ ಈ ನಮ್ಮ ರೈತಾಪಿ ವರ್ಗದವ್ರ ಏನಪ್ಪಾ ಅಂತಂದ್ರ ಈ ಮಣ್ಣನ್ನ ಎಳೆಯೋದಕ್ಕೆ ಏನಪ್ಪಾ ಅಂತಂದ್ರೆ ಬಳಸುವಂತ ಒಂದು ವಸ್ತು ಇದು, ಸಾಧನ ಇದೆ, ಹೌದಾ? ಸೊ ಈ ಚಲಕಿ ಅಥವಾ ಸಲಕಿಯನ್ನ ಬಳಕೆ ಮಾಡುವಂತವ್ರು ಅಂತಂದ ಹೇಳಿ ಸೊ ಈ ಜಾಸ್ತಿ ಯಥೇಚ್ಛವಾಗಿ ಇವ್ರು ಬಳಕೆ ಮಾಡ್ತಿದ್ರು ಅಂತಂದ ಹೇಳಿ ಇವ್ರಿಗೆ ಏನಂತ ಹೆಸರು ಬರ್ತದ್ರಿ? ಚಾಲುಕ್ಯ ಅಂತ ಹೆಸರು ಬರ್ತದ್ರ. ಏನಂತ ಹೆಸರು ಬರ್ತದ್ರಿ? ಚಾಲುಕ್ಯರು ಅಥವಾ ಚಾಲುಕ್ಯ ಅನ್ನೋ ಒಂದು ಏನಪ್ಪಾ ಅಂದ್ರೆ ಹೆಸರನ್ನ ಬರ್ತದ ಅಂತಂದ ಹೇಳಿ ನಾವೇನಪ್ಪಾ ಅಂತಂದ್ರೆ ತಿಳಿದು ಬರ್ತದ. ಸೊ ಈ ಒಂದು ಮಾತನ್ನ ಸಾಕಷ್ಟು ಜನ ಇತಿಹಾಸಕಾರರು ಹೇಳ್ತಾರ್ರಿ. ಅದರಲ್ಲಿ ಪ್ರಮುಖರಾದವ್ರು ಯಾರಪ್ಪ ಅಂದ್ರ ಡಾಕ್ಟರ್ ನಂದಿಮಠ ಅವ್ರು. ಯಾರ್ರಿ? ಡಾಕ್ಟರ್ ನಂದಿಮಠ ಅವ್ರು ಏನಾಗಿರ್ತಾರಪ್ಪ ಅಂತಂದ್ರೆ ಪ್ರಮುಖರಾಗಿರ್ತಾರೆ. ಡಾಕ್ಟರ್ ನಂದಿಮಠ ಅವ್ರ ಏನಪ್ಪಾ ಅಂತಂದ್ರೆ ಈ ಒಂದು ಮಾತನ್ನ ಹೇಳಿರುವಂತದ್ದಾಗಿರ್ತದ, ಹೌದಾ? ಹಾಗಾದ್ರೆ ಈ ಒಂದು ಮನೆತನದ ಮೂಲ ತಿಳ್ಕೊಬೇಕು, ಹೌದಲ್ರಿ? ಪ್ರತಿಯೊಂದು ಮನೆತನಕ್ಕೂ ಒಂದು ಮೂಲ ಇರ್ತದ, ಹೌದಾ? ಪ್ರತಿಯೊಂದು ಮನೆತನಕ್ಕೂ ಅದರದೇ ಆದಂತ ಒಂದು ಮೂಲ ಇರ್ತದ. ಸೊ ಆ ಮೂಲವನ್ನ ನಾವೇನಪ್ಪಾ ಅಂತಂದ್ರೆ ಇವತ್ತು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ್ರಿ. ಸೊ ಈಗ ನಮ್ಮ ಕರ್ನಾಟಕದ ಮೂಲ, ಇದು ಕರ್ನಾಟಕದ ಒಂದು ಮನೆತನವಾದಂತಹ ಚಾಲುಕ್ಯರ ಮೂಲವನ್ನ ನಾವು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಏನಪ್ಪಾ ಅಂತಂದ್ರೆ ಇವರಿಗೆ ಏನಂತ ಹೇಳ್ತಾರಪ್ಪ ಅಂದ್ರೆ ಇವ್ರದ್ದು ಕನ್ನಡ ಮೂಲ ಅಥವಾ ಸಿದ್ಧಾಂತ ಅಥವಾ ಕರ್ನಾಟಕ ಮೂಲ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಅಂದ್ರೆ ಇವರು ಕನ್ನಡದವರು, ಇವರು ಮೂಲತಃ ಕನ್ನಡದವರು ಅಥವಾ ಕರ್ನಾಟಕದವರು ಅಂತಂದು ಹೇಳಿ ಯಾರ್ಯಾರು ಕರೀತಾರಪ್ಪ ಅಂತಂದ್ರ ಜಾನ್ ರೇ ಅವರಾಗಿರ್ಬೋದು, DC ಸರ್ಕಾರ ಅವರಾಗಿರ್ಬೋದು, ಸೂರ್ಯಕಾಂತ್ ಕಾಮತ್ ಅವರಾಗಿರ್ಬೋದು, ಹಾಗೆ ಡಾಕ್ಟರ್ ನಂದಿಮಠ ಅವರಾಗಿರ್ಬೋದು. ಈ 4 ಜನ ಇತಿಹಾಸಕಾರರು, ಇವರಷ್ಟೇ ಅಲ್ಲ, ಇನ್ನು ಅನೇಕ ಜನ ಇತಿಹಾಸಕಾರರು ಏನಪ್ಪಾ ಅಂತಂದ್ರ ಇವರು ಕನ್ನಡ ಮೂಲದವರು ಅಂತ ಹೇಳ್ತಾರ್ರಿ. ಯಾವ ಆಧಾರದ ಮೇಲೆ ಹೇಳ್ತಾರ್ರಿ?
ಇವ್ರು ಕನ್ನಡದ ಮೂಲದವರು ಅಂತ ಹೇಳಿದ್ರು, ಹೌದು ಒಪ್ಕೊಂತೀವಿ, ಆಯ್ತು ಒಪ್ಕೊಳ್ಳೋಣ. ಯಾವ ಆಧಾರದ ಮೇಲೆ ಹೇಳಿದ್ರು? ಸೊ ಯಾವ ಆಧಾರದ ಮೇಲೆ ಹೇಳ್ತಾರಪ್ಪ ಅಂತಂದ್ರ ಇವರ ಒಂದು ಆಡಳಿತದಲ್ಲಿ ಕನ್ನಡ ಶಬ್ದಗಳು ಬಳಕೆಯಾಗಿರುವಂತದ್ದು. ಆಡಳಿತದಲ್ಲಿ ಕನ್ನಡ ಶಬ್ದಗಳ ಬಳಕೆಯಾಗಿರುವಂತದ್ದು ಯಾವ್ಯಾವಪ್ಪ ಅಂತಂದ್ರ ಅರಸ, ಪ್ರಿಯಗುಳಂ, ನೋಡುತ್ತ ಗೆಲ್ವ ಮತ್ತೆ ಕರ್ನಾಟಕ ಪ್ರಿಯ. ಕರ್ನಾಟಕ ಪ್ರಿಯ ಅನ್ನೋ ಒಂದ್ ಏನಪ್ಪಾ ಅಂತಂದ್ರ ಇವರ ಈ ಪದಗಳ ಬಳಕೆ, ಕನ್ನಡ ಪದಗಳ ಬಳಕೆಯಿಂದ ಇವರು ಕನ್ನಡ ಮೂಲದವರು ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಕರೆಯುವಂಥದ್ದು. ಹೌದಾ, ಕನ್ನಡ ಮೂಲದವರು ಅಂತ ಕರೆಯುವಂಥದ್ದು. ಅಷ್ಟೇ ಅಲ್ಲ, ಇವ್ರಿಗೆ ಏನಂತ ಕರಿತಿದ್ರಪ್ಪ ಅಂದ್ರ ಮಾನವ್ಯ ಗೋತ್ರದ ಹರಕೆ ಪುತ್ರರು ಅಂತಂದ ಹೇಳಿ ಕರಿತಿದ್ರಿ. ಬಹಳ ಇಂಪಾರ್ಟೆಂಟ್ ರೀ ಸರ್ ಇದು, ದಯವಿಟ್ಟು ರೀ ಫ್ರೆಂಡ್ಸ್ ಇದನ್ನ ನೆನಪಿಟ್ಕೋರಿ. ಇಂಪಾರ್ಟೆಂಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಯಾರನ್ನ ಮಾನವ್ಯ ಗೋತ್ರದ ಹರಕೆ ಪುತ್ರರು ಅಂತಂದು ಹೇಳಿ ಇತಿಹಾಸದಲ್ಲಿ ಕರೆಯುತ್ತಿದ್ದರು ಅಂತ ಮುಂದೆ ಬರುವಂತ ಎಕ್ಸಾಮ್ ಗಳಲ್ಲಿ ಪ್ರಶ್ನೆ ಆದ್ರೆ ದಯವಿಟ್ಟು ನೀವು ಅವಾಗ ಆನ್ಸರ್ ಹಾಕ್ಬೇಕು, ಚಾಲುಕ್ಯರು ಅಂತಾನೆ ಹಾಕ್ಬೇಕು. ಹೌದಾ, ಚಾಲುಕ್ಯರು ಅಂತಾನೆ ನೀವೇನಪ್ಪಾ ಅಂತಂದ್ರೆ ಹಾಕ್ಬೇಕು. ಬಹಳ ಇಂಪಾರ್ಟೆಂಟ್ ನೆನಪಿನಾಗ ಇಟ್ಕೋರಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇನ್ನಷ್ಟು ಜನ ಏನ್ ಹೇಳ್ತಾರಪ್ಪ ಅಂತಂದ್ರ ನೀಲಗುಂದ ಶಾಸನದ ಪ್ರಕಾರ, ಈ ನೀಲಗುಂದದಲ್ಲಿ ಒಂದು ಶಾಸನ ಕಂಡು ಬರ್ತದ. ಆ ಶಾಸನದ ಪ್ರಕಾರ ಏನಕ್ಕೆ ಗೊತ್ತಾಗ್ತದಪ್ಪ ಅಂದ್ರ ಇವರು ಅಯೋಧ್ಯದ ಮೂಲದವರು ಅಂತ ಕಂಡು ಬರ್ತದ್ರಿ. ಇವ್ರು ಅಯೋಧ್ಯದ ಮೂಲದವರು ಅಂತ ಹೇಳ್ತಾರ್ರಿ. ನೋಡ್ರಿ, ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ರೀ ಇವೆಲ್ಲ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ರೀ. ನೋಡ್ರಿ, ಅಯೋಧ್ಯದ ಮೂಲದವರು ಅಂತ ಹೇಳಿದಂತಹ ಶಾಸನ ಯಾವ ಶಾಸನದ ಪ್ರಕಾರ, ಇಲ್ಲ ಯಾವ ಆಧಾರದ ಪ್ರಕಾರ ಚಾಲುಕ್ಯರಿಗೆ ಅಯೋಧ್ಯದ ಮೂಲದವರು ಅಂತ ಹೇಳಿದ್ರು ಅಂತ ಕೇಳ್ತಾರ್ರಿ ಕ್ವಶನ್. ಕೇಳಿದಾಗ ದಯವಿಟ್ಟು ನೀವು ಆನ್ಸರ್ ಹಾಕ್ಬೇಕು, ನೀಲಗುಂದ ಶಾಸನದ ಪ್ರಕಾರ. ನೀಲಗುಂದ ಶಾಸನದ ಪ್ರಕಾರ ಅಂತ ನೀವೇನಪ್ಪಾ ಅಂತಂದ್ರೆ ಆನ್ಸರ್ ಅನ್ನ ಹಾಕ್ಬೇಕಾಗಿರ್ತದ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಇನ್ನೂ ವಿದೇಶಿಯರು, ಫಾರ್ ಎಕ್ಸಾಂಪಲ್ ಯಾರ್ಯಾರಪ್ಪ ಅಂದ್ರೆ ವಿ.ಎ. ಸ್ಮಿತ್ ಅವರಾಗಿರ್ಬೋದು, ಬಿ.ಎಲ್. ರೈಸ್ ಅವರಾಗಿರ್ಬೋದು, ಇವ್ರಿಬ್ರು ಏನ್ ಹೇಳ್ತಾರಪ್ಪ ಅಂದ್ರ ಇವ್ರು ವಿದೇಶಿ ಮೂಲದವರು. ಯಾವ್ಯಾವ ವಿದೇಶ? ಟರ್ಕಿ ಮತ್ತು ಇರಾನ್ ಇಂದ ಬಂದವರು ಅಂತ ಹೇಳ್ತಾರ್ರಿ ಇವರಿಬ್ರು. ಟರ್ಕಿ ಮತ್ತು ಇರಾನ್ ಇಂದ ಬಂದವರು ಅಂತ ಹೇಳ್ತಾರೆ. ಆದ್ರೆ ಸೊ ಅಂತಿಮವಾಗಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಪ್ಪಿಕೊಂಡಿರುವಂತದ್ದು ಏನಪ್ಪಾ ಅಂತಂದ್ರೆ ಸಾಕಷ್ಟು ನಮ್ಗೆ ಆಧಾರಗಳು ಸಿಕ್ಕಿರುವಂತದ್ದು ಎಲ್ಲವನ್ನೂ ನಾವು ನೋಡಿದಾಗ ಇವ್ರೇನಪ್ಪಾ ಅಂದ್ರ ಕನ್ನಡ ಮೂಲದವರು. ಇವ್ರು ಯಾರ ಇರ್ತಾರಪ್ಪ ಅಂತಂದ್ರ ಕನ್ನಡ ಮೂಲದವರು ಅಂತಂದ್ ಹೇಳಿ ಎಲ್ಲರೂ ಏನಪ್ಪಾ ಅಂತಂದ್ರ ಒಪ್ಕೊಂಡಿದಾರ್ರಿ. ಎಲ್ಲರೂ ಏನಪ್ಪಾ ಅಂದ್ರೆ ಕನ್ನಡ ಮೂಲದವರು ಅಂತಂದ್ ಹೇಳಿ ಒಪ್ಕೊಂಡಿರುವಂತದ್ದು. ಹಾಗಾದ್ರೆ ಈ ಮನೆತನದ ಸ್ಥಾಪಕ ಯಾರ್ರಿ? ಯಾರಿಗಾದ್ರೂ ಗೊತ್ತಾ ಈ ಮನೆತನದ ಸ್ಥಾಪಕ? ಎಸ್ ರೈಟ್, ಯಾರ್ರಿ ಈ ಮನೆತನದ ಸ್ಥಾಪಕ? ಜಯಸಿಂಹ. ಯಾರ್ರಿ ಈ ಮನೆತನದ ಸ್ಥಾಪಕ? ಯಾರ್ರಿ? ಜಯಸಿಂಹ. ಜಯಸಿಂಹ ಏನಾಗಿರ್ತಾರಪ್ಪ ಅಂತ ಈ ಒಂದು ಮನೆತನದ ಸ್ಥಾಪಕ ಆಗಿರ್ತಾರೆ. ಹಾಗೆ ರಾಜಧಾನಿಗಳು ನೋಡ್ರಿ, ಮೊದಲನೇ ರಾಜಧಾನಿ ಯಾವ್ದಪ್ಪ ಅಂತಂದ್ರ ಐಹೊಳೆ. ಎರಡನೇ ರಾಜಧಾನಿ ಏನಪ್ಪಾ ಅಂತಂದ್ರ ವಾತಾಪಿ. ಇದೇ ವಾತಾಪಿಗೆ ಏನಂತ ಕರೆದರ್ರಿ? ಬದಾಮಿ. ಇದೇ ವಾತಾಪಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಬದಾಮಿ ಅಂತಂದ್ ಹೇಳಿ ಕರೀತಾರ್ರಿ. ಹಾಗೆ ಇವರ ಲಾಂಛನ ಯಾವ್ದಪ್ಪ ಅಂದ್ರ ಬಲಮುಖ ವರಾಹ. ಯಾವ್ದ್ರಿ ಇವರ ಲಾಂಛನ? ಬಲಮುಖ ವರಾಹ. ಅದೇ ರೀತಿ ಕರ್ನಾಟಕ ಏನಪ್ಪಾ ಅಂದ್ರೆ ಇತಿಹಾಸದಲ್ಲಿ ಇನ್ನೊಂದು ಮನೆತನದ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಮನೆತನದ ಏನಪ್ಪಾ ಅಂತಂದ್ರೆ ಲಾಂಛನವು ವರಾಹ ಆಗಿರ್ತದ. ಅದು ಎಡಮುಖ ವರಾಹ ಆಗಿರ್ತದ. ಆ ಎಡಮುಖ ವರಾಹ ಯಾವ ಒಂದು ಮನೆತನದ ಲಾಂಛನ ಆಗಿರಬಹುದು ಅಂತಂದ್ ಹೇಳಿ ಕಮೆಂಟ್ ಮಾಡ್ರಿ. ಸೊ ಅದನ್ನೇನ್ ಮಾಡ್ರಪ್ಪ ಅಂತಂದ್ರೆ ಎಲ್ಲರೂ ಕಮೆಂಟ್ ಮಾಡ್ರಿ. ಹಾಗೆ ಇವರ ಐತಿಹಾಸಿಕ ಸ್ಥಾಪಕ ಅಂತಂದ್ ಯಾರನ್ನ ಕರೀತಾರಪ್ಪ ಅಂದ್ರೆ 1ನೇ ಪುಲಕೇಶಿಯನ್ನ ಕರೀತಾರ್ರಿ. ಐತಿಹಾಸಿಕ ಸ್ಥಾಪಕ ಅಂತಂದೇಳಿ 1ನೇ ಪುಲಕೇಶಿಯನ್ನ ಕರೀತಾರ. ಸರ್ ಏನ್ರಿ ಇದು ಸ್ಥಾಪಕ ಮತ್ತೆ ಐತಿಹಾಸಿಕ ಸ್ಥಾಪಕ ಅಂತಂದೇಳಿ ಏನ್ ಡಿಫರೆನ್ಸ್ ಸರ್ ಅಂತ ನೀವು ಕೇಳ್ಬೋದು, ಹೌದಾ? ಸೊ ಏನಪ್ಪಾ ಅಂತಂದ್ರ ಜಯಸಿಂಹ ಅನ್ನೋನೇನಪ್ಪಾ ಅಂತಂದ್ರ ಚಾಲುಕ್ಯ ಮನೆತನವನ್ನ ಸ್ಥಾಪನೆ ಮಾಡದ. ಆದ್ರೆ 1ನೇ ಪುಲಕೇಶಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಸಾಮ್ರಾಜ್ಯ ವಿಸ್ತರಣೆ ಮಾಡಿ, ಸಾಮ್ರಾಜ್ಯ ಎಲ್ಲರಿಗೂ ಏನಪ್ಪಾ ಅಂದ್ರೆ ತಿಳಿಯೋ ರೀತಿ ಮಾಡ್ತಾನ್ರಿ. ಸಾಮ್ರಾಜ್ಯ ಎಲ್ಲರಿಗೂ ತಿಳಿಯೋ ರೀತಿ ದೊಡ್ಡ ಪ್ರಮಾಣದೊಳಗಡೆ ಏನ್ ಮಾಡ್ತಾನಪ್ಪ ಅಂತಂದ್ರ ಆತ ಸೊ ಸಾಮ್ರಾಜ್ಯವನ್ನ ಫೇಮಸ್ ಮಾಡ್ತಾನ್ರಿ. ಸೊ ಅದಕ್ಕೆ ಅವನನ್ನ ಏನಾದ ಕರೀತಾರಪ್ಪ ಅಂತಂದ್ರ ಐತಿಹಾಸಿಕ ಸ್ಥಾಪಕ ಅಂತಂದ್ ಹೇಳಿ ಕರೆಯುವಂತದ್ದು. ಐತಿಹಾಸಿಕ ಸ್ಥಾಪಕ ಅಂತಂದ್ ಹೇಳಿ ಕರೀತಾರ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜಯಸಿಂಹನ ಬಗ್ಗೆ ನೋಡ್ಬೇಕಾದ್ರೆ ಯಾಕೆ ಇವನು ಬರೀ ಏನಪ್ಪಾ ಅಂದ್ರೆ ಯಾಕೆ ಇವನು ಸಾಮ್ರಾಜ್ಯ ಇವನು ಏನಪ್ಪಾ ಅಂದ್ರೆ ಸ್ಥಾಪಕ ಅಂತ ಹೇಳಿ ಕರೆದ್ರಪ್ಪ ಅಂದ್ರ ಈತ ಏನಾಗಿದ್ದಪ್ಪ ಅಂತಂದ್ರ ಸ್ವತಂತ್ರ ರಾಜನಾಗಿದ್ದಿಲ್ಲ, ಈತ ಕದಂಬರ ಸಾಮಂತನಾಗಿದ್ದ. ನೆನಪಿನಾಗಿಟ್ಕೋರಿ ನೋಡ್ರಿ, ಈತ ಕದಂಬರ ಸಾಮಂತನಾಗಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಸಾಮ್ರಾಜ್ಯವನ್ನ ಏನಪ್ಪಾ ಒಂದು ಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಅದೇ ಮನೆತನ ಚಾಲುಕ್ಯ ಆಗಿರ್ತದೆ. ಹೌದಾ, ಅದೇ ಮನೆತನ ಏನಾಗಿರ್ತದೆ? ಚಾಲುಕ್ಯ ಆಗಿರ್ತದೆ. ಇವನು ಬರೀ ಕದಂಬ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಕದಂಬರ ಸಾಮಂತನಾಗಿರ್ತಾನೆ, ಚಾಲುಕ್ಯ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಇವನ್ ನಂತರ ಬರುವಂತವನ್ ಯಾರಪ್ಪಾ ಅಂದ್ರೆ ರಣರಾಗ. ಇವನ ಆಡಳಿತಾವಧಿಯಲ್ಲಿ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಇಂಪ್ರೂವ್ಮೆಂಟ್ಗಳು ಕಾಣೋದಿಲ್ಲ.
ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಸೊ ನಾವ್ ಇವ್ರನ್ನ ಬಿಟ್ಟು ನೆಕ್ಸ್ಟ್ ಏನ ನೋಡೋದಾದ್ರೆ ಇವ್ ನೆಕ್ಸ್ಟ್ ಬರೋಣ ಯಾರಪ್ಪ ಅಂತಂದ್ರ 1ನೇ ಪುಲಕೇಶಿ. ಇವ್ ನೆಕ್ಸ್ಟ್ ಬರೋಣ ಯಾರಪ್ಪ ಅಂತಂದ್ರ 1ನೇ ಪುಲಕೇಶಿ. ಈತನ ಕಾಲಾವಧಿ ನೋಡ್ರಿ, ಕಾಲಾವಧಿ 540ರಿಂದ 566 ವರ್ಷಗಳ ಕಾಲ ಈತ ಆಳ್ವಿಕೆಯನ್ನ ಮಾಡ್ತಾನ್ರಿ. ಈತ ಮೊದಲ ಏನಪ್ಪಾ ಅಂತಂದ್ರ ಐತಿಹಾಸಿಕ ಮತ್ತು ಸ್ವತಂತ್ರ ಚಾಲುಕ್ಯ ಸಾಮ್ರಾಜ್ಯದ ಸ್ವತಂತ್ರ ದೊರೆ ಆಗಿರ್ತಾನ್ರಿ. ಐತಿಹಾಸಿಕ ಮತ್ತು ಸ್ವತಂತ್ರ ದೊರೆ ಆಗಿರ್ತಾನೆ. ಅಷ್ಟೇ ಚಾಲುಕ್ಯ ಸಾಮ್ರಾಜ್ಯದ ನಿಜವಾದ ದೊರೆ ಅಂತಂದು ಹೇಳಿ ಏನಪ್ಪಾ ಅಂತಂದ್ರೆ ಈತನನ್ನ ಕರೀತಾರ್ರಿ. ಚಾಲುಕ್ಯ ಸಾಮ್ರಾಜ್ಯದ ನಿಜವಾದ ದೊರೆ ಅಥವಾ ನಿಜವಾದ ಸ್ಥಾಪಕ ಅಂತಂದ ಹೇಳಿನೂ ಕರೀತಾರೆ. ಸೊ ಇವನಿಗೆ ಏನಪ್ಪಾ ಅಂದ್ರೆ ಸಾಕಷ್ಟು ಬಿರುದುಗಳು ಇರ್ತಾವ್ರಿ. ಇವನ ಸಾಕಷ್ಟು ಬಿರುದುಗಳು ಇರ್ತಾವ. ಯಾವ ಬಿರುದುಗಳು ಯಾವ್ಯಾವ್ದಪ್ಪ ಅಂದ್ರ ಸತ್ಯಾಶ್ರಯ, ರಣವಲ್ಲಭ, ಶ್ರೀ ಪೃಥ್ವಿ ವಲ್ಲಭ, ಮಹಾರಾಜ, ಧರ್ಮ ಮಹಾರಾಜ ಅನ್ನೋ ಒಂದ್ ಏನಪ್ಪಾ ಅಂತಂದ್ರೆ ಈತನಿಗೆ ಬಿರುದುಗಳಿರ್ತಾವು. ನೋಡ್ರಿ ಎಷ್ಟು ಚೆನ್ನಾಗಿರೋ ಬಿರುದುಗಳು. ಸತ್ಯಾಶ್ರಯ, ರಣವಲ್ಲಭ, ಶ್ರೀ ಪೃಥ್ವಿ ವಲ್ಲಭ, ಮಹಾರಾಜ, ಧರ್ಮ ಮಹಾರಾಜ ಅನ್ನೋ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಈತನ ಬಿರುದುಗಳಿದಾವು. ಈತನಿಗೆ ಏನಪ್ಪಾ ಅಂತಂದ್ರ ಬಿರುದುಗಳಿರ್ತಾವು. ಸೊ ಇವೊಂದೊಂದು ಶಾಸನ ಬರ್ತದ್ರಿ, ಬಹಳ ಪ್ರಸಿದ್ಧ, ಬಹಳ ಇಂಪಾರ್ಟೆಂಟ್ ಅಂದ್ರೆ ಬಹಳ ಸೂಪರ್ ಫುಲ್ ಫೇಮಸ್ ಆದಂತ ಒಂದು ಶಾಸನ ಬರ್ತದ. ಅದು ಶಾಸನ ಯಾವುದು ಅಂತಂದ್ರ ಬದಾಮಿ ಬಂಡೆ ಶಾಸನ. ಯಾವ್ದ್ರಿ ಅದ? ಬದಾಮಿ ಬಂಡೆ ಶಾಸನ. ಅದು ಎಷ್ಟಪ್ಪಾ ಅಂತಂದ್ರ 543ರಲ್ಲಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಏನಪ್ಪಾ ಅಂತಂದ್ರ ಆ ಒಂದು ಬದಾಮಿ ಬಂಡೆ ಶಾಸನವನ್ನ ಹೊರಡಿಸ್ತಾನೆ. ಏನ್ರಿ ಇದು ಬದಾಮಿ ಬಂಡೆ ಶಾಸನದ ವಿಶೇಷತೆ ಏನು ಅಂತಂದ್ರೆ ಇದ್ರೊಳಗಡೆ ಈ 1ನೇ ಪುಲಕೇಶಿಯನ್ನ ಏನಂತ ಕರೆದಾರಪ್ಪ ಅಂತಂದ್ರ ಚಾಲುಕ್ಯ ವಲ್ಲಭೇಶ್ವರ ಅಂತಂದ ಹೇಳಿ ಕರೆದಾರ್ರಿ. ಬಹಳ ಇಂಪಾರ್ಟೆಂಟ್ ರೀ, ದಯವಿಟ್ಟು ನೆನಪನ ಇಟ್ಕೋರಿ, ನೋಟ್ ಮಾಡಿ ಇಟ್ಕೋರಿ. ಬಹಳ ಇಂಪಾರ್ಟೆಂಟ್ ರೀ. ಚಾಲುಕ್ಯ ವಲ್ಲಭೇಶ್ವರ ಎಂದು ಕರೆಸಿಕೊಂಡಂತಹ ಏನಪ್ಪಾ ಅಂತಂದ್ರ ಚಾಲುಕ್ಯರ ದೊರೆ ಯಾರು ಅಂತಂದ್ ಕೇಳಬಹುದು. ಯಾರಾಗಿರ್ತಾರ್ರಿ? 1ನೇ ಪುಲಕೇಶಿ ಆಗಿರ್ತಾರ್ರಿ. 1ನೇ ಪುಲಕೇಶಿಯನ್ನು ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದಪ್ಪ ಅಂದ್ರೆ 1ನೇ ಪುಲಕೇಶಿಯನ್ನು ಚಾಲುಕ್ಯ ವಲ್ಲಭೇಶ್ವರ ಅಂತಂದು ಕರೆದಂತಹ ಶಾಸನ ಯಾವುದು ಅಂತ ಕೇಳ್ಬೋದು. ಯಾವ್ದಾಗಿರ್ತದ? ಬಾದಾಮಿ ಬಂಡೆ ಶಾಸನ ಆಗಿರ್ತದ. ನೆನಪಿನಾಗಿರೋರು ದಯವಿಟ್ಟು ನೆನಪಿನಾಗಿರೋರು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ರೀ. ಅದೇ ರೀತಿ ಇದೇ ಒಂದು ಮನೆತನದ ಒಬ್ಬ ಮಂಗಳೇಶ ಅನ್ನೋ ಒಬ್ಬ ದೊರೆ ಬರ್ತಾನ್ರಿ. ಮಂಗಳೇಶ ಏನಪ್ಪಾ ಅಂತಂದ್ರ ಮಹಾಕೂಟ ಸ್ತಂಭ ಶಾಸನ ಹೊರಡಿಸ್ತಾನೆ. ಆ ಮಹಾಕೂಟ ಸ್ತಂಭ ಶಾಸನದೊಳಗಡೆ ಈ 1ನೇ ಪುಲಕೇಶಿಯನ್ನ ಏನಂತ ಹೇಳ್ತಾನಪ್ಪ ಅಂತಂದ್ರ ಪ್ರಿಯ ತನುಜ ಅಂತಂದ್ ಹೇಳಿ ಕರಿತಾನ್ರಿ. ಅದ್ರ 1ನೇ ಪುಲಕೇಶಿಯನ್ನ ಏನಂತ ಕರೆದಾನ್ರಿ? ಪ್ರಿಯ ತನುಜ ಅಂತಂದ್ ಹೇಳಿ ಕರೆದಾನ್ರಿ. ಅಷ್ಟೇ ಅಲ್ಲ, ಇವನ ಒಂದು ಕಾಲದಲ್ಲಿ ಅಂದ್ರೆ ಯಾರು 1ನೇ ಪುಲಕೇಶಿಯ ಕಾಲದಲ್ಲಿ ಅಮ್ಮಿನಭಾವಿ ಶಾಸನ ಅಂತ ಬರ್ತದ. ಈ ಅಮ್ಮಿನಭಾವಿ ಶಾಸನದ ಪ್ರಕಾರ ಈ 1ನೇ ಪುಲಕೇಶಿ ಏನಪ್ಪಾ ಅಂತಂದ್ರ ಕಲಿದೇವ ದೇವಸ್ಥಾನಕ್ಕೆ ಏನ್ ಮಾಡ್ತಾನಪ್ಪಾ ಅಂದ್ರ ದಾನ ಮಾಡ್ತಾನಂತ್ರಿ. ಕಲಿದೇವ ದೇವಸ್ಥಾನ ಅನ್ನೋ ಒಂದು ದೇವಸ್ಥಾನಕ್ಕೆ ಏನಪ್ಪಾ ಅಂತಂದ್ರ ದಾನ ಮಾಡ್ತಾನೆ. ಈ ದಾನ ಮಾಡಿ ಇದ್ರೊಳಗಡೆ ಇಲ್ಲಿ ಏನ್ ಮಾಡ್ತಾನಪ್ಪಾ ಅಂದ್ರೆ 7 ಯಾಗಗಳನ್ನ ಮಾಡ್ತಾನಂತ್ರಿ. ಎಷ್ಟ್ರಿ ಯಾಗಗಳನ್ರಿ? 7 ಯಾಗಗಳನ್ನ ಮಾಡಿದ್ನಂತ್ರಿ. ಹಾಗಾದ್ರೆ ಅವು ಯಾಗಗಳು ಯಾವ್ಯಾವು? ಅಂತ ನೋಡೋದಾದ್ರೆ ಯಾಗಗಳು ಯಾವಪ್ಪ ಅಂತಂದ್ರ ಒಂದು ಅಶ್ವಮೇಧ ಯಾಗ, ಇನ್ನೊಂದು ಅಗ್ನಿಷ್ಠೋಮ ಯಾಗ, ಸಾರಿ, 3ನೇದು ವಾಜಪೇಯಿ ಯಾಗ, 4ನೇದು ಬಹುಸುವರ್ಣ, 5ನೇದು ಹಿರಣ್ಯ ಗರ್ಭ, 6ನೇದು ಅಗ್ನಿಚಯನ, 7ನೇದು ಪುಂಡಲೀಕ. ನೋಡ್ರಿ 7 ಯಾಗಗಳನ್ನ ಮಾಡಿಸ್ತಾನೆ. ಅಶ್ವಮೇಧ, ಅಗ್ನಿಷ್ಠೋಮ, ವಾಜಪೇಯಿ, ಬಹುಸುವರ್ಣ, ಹಿರಣ್ಯ ಗರ್ಭ, ಅಗ್ನಿಚಯನ, ಪುಂಡಲೀಕ ಅನ್ನೋ ಒಂದು 7 ಏನಪ್ಪಾ ಅಂತಂದ್ರೆ ಯಾಗಗಳನ್ನ ಮಾಡಿಸ್ತಾನ್ರಿ. ಯಾವ್ಯಾವ್ದಕ್ ಮಾಡಿಸ್ತಾನ್ರಿ? ಇದ್ರ ಸ್ಪೆಷಾಲಿಟೀಸ್ ಏನಪ್ಪಾ ಅಂತಂದ್ರ ಅಶ್ವಮೇಧ ಯಾಗ ಯಾವ್ದಕ್ ಮಾಡ್ತಾನಪ್ಪಾ ಅಂತಂದ್ರ ಪರಾಕ್ರಮದ ಸಂಕೇತ ರೀ, ಪರಾಕ್ರಮದ ಸಂಕೇತ. ನೆಕ್ಸ್ಟ್ ಅಗ್ನಿಷ್ಠೋಮ ಯಾಗ ಯಾವ್ದಕ್ ಮಾಡ್ತಾನಪ್ಪಾ ಅಂದ್ರ ಪವಿತ್ರತೆಯ ಸಂಕೇತ ರೀ, ಪವಿತ್ರತೆಯ ಸಂಕೇತ. ನೆಕ್ಸ್ಟ್ ಸಾಮ್ರಾಜ್ಯ, ಇದು ಯಾವ್ದಪ್ಪ ಅಂದ್ರೆ ವಾಜಪೇಯಿ ಯಾಗ ಯಾವ್ದಕ್ ಮಾಡ್ತಾನಪ್ಪ ಅಂದ್ರ ಸಾಮ್ರಾಜ್ಯದ ಒಳಿತಿಗೆ ರೀ. ಸಾಮ್ರಾಜ್ಯದ ಒಳಿತಿಗಾಗಿ ಮಾಡಿಸ್ತಾನ್ರಿ. ನೆಕ್ಸ್ಟ್ ಈ ಬಹುಸುವರ್ಣ ಮತ್ತು ಹಿರಣ್ಯ ಗರ್ಭ ಯಾಗಗಳನ್ನ ಯಾವ್ದಕ್ ಮಾಡಿಸ್ತಾನಪ್ಪ ಅಂದ್ರ ಆಸ್ತಿ ಆದಾಯದ ಸಲುವಾಗಿರಿ, ಆಸ್ತಿ ಮತ್ತ ಆದಾಯದ ಸಲುವಾಗಿರಿ. ನೆಕ್ಸ್ಟ್ ಈ ಅಗ್ನಿಚಯನ ಮತ್ತು ಪುಂಡಲೀಕ ಯಾಗಗಳನ್ನ ಯಾಕೆ ಮಾಡಿಸ್ತಾನಪ್ಪ ಅಂದ್ರ ಸಾಮ್ರಾಜ್ಯದ ಆರೋಗ್ಯ ಚೆನ್ನಾಗಿರ್ಲಿ ಅಂತ, ಸಾಮ್ರಾಜ್ಯದ ಜನತೆಯ ಆರೋಗ್ಯ ಸಲುವಾಗಿ, ಸಾಮ್ರಾಜ್ಯದ ಆರೋಗ್ಯಕ್ಕಾಗಿ. ನೋಡ್ರಿ
ಅಶ್ವಮೇಧ ಯಾಗವನ್ನ ಪರಾಕ್ರಮದ ಸಲುವಾಗಿ, ಪರಾಕ್ರಮದ ಸಂಕೇತವಾಗಿ ಮಾಡ್ತಾರೆ. ಅಗ್ನಿಷ್ಠೋಮ ಯಾಗವನ್ನ ಪವಿತ್ರತೆಗಾಗಿ ಮಾಡಿದ್ರೆ, ವಾಜಪೇಯಿ ಯಾಗ ಸಾಮ್ರಾಜ್ಯ ಒಳಿತಿಗಾಗಿ ಮಾಡ್ತಾನೆ. ಬಹು ಸುವರ್ಣ ಮತ್ತು ಹಿರಣ್ಯ ಗರ್ಭ ಆಸ್ತಿ ಆದಾಯದ ಸಲುವಾಗಿ, ಆಸ್ತಿ ಮತ್ತು ಅಂದ್ರೆ ಸಾಮ್ರಾಜ್ಯದ ಆಸ್ತಿ ಮತ್ತು ಆದಾಯದ ಸಲುವಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಅಗ್ನಿ ಚಯನ ಮತ್ತು ಪುಂಡಲಿಕ ಯಾಗವನ್ನ ಯಾಕೆ ಮಾಡಿಸ್ತಾನಪ್ಪ ಅಂದ್ರ ಸಾಮ್ರಾಜ್ಯದ ಜನರ ಆರೋಗ್ಯ ಸರಿಯಾಗಿರ್ಲಿ. ನೋಡ್ರಿ ಎಷ್ಟು ಜನರ ಮೇಲೆ ಕಳಕಳಿ ಅವನಿಗೆ, ಹೌದಾ? ಸೊ ಇಷ್ಟೊಂದು ಏನಪ್ಪಾ ಅಂದ್ರೆ ಈ ರೀತಿಯಾದಂತ 7 ಯಾಗಗಳನ್ನ ಏನಪ್ಪಾ ಅಂತಂದ್ರ ಆತ ಮಾಡಿಸ್ತಾನೆ. ಸೊ ಇವ್ ನಂತರ ಬರೋವನ್ ಯಾರಪ್ಪ ಅಂತಂದ್ರ ಈ 1ನೇ ಪುಲಿಕೇಶಿಯ ನಂತರ ಬರೋವನ್ ಯಾರಪ್ಪ ಅಂದ್ರೆ ಇವನ ಮಗನಾದಂತಹ ಕೀರ್ತಿವರ್ಮ. ಇವನ ಮಗನಾದಂತ ಯಾರಪ್ಪ ಅಂದ್ರ ಕೀರ್ತಿವರ್ಮ 566ರಿಂದ 596ರವರೆಗೆ, ಸರಿ ಸುಮಾರು 30 ವರ್ಷಗಳ ಕಾಲ, ಹೌದಾ? ಸೊ 30 ವರ್ಷಗಳ ಕಾಲ ಇವ ಏನ್ ಮಾಡ್ತಾನಪ್ಪ ಅಂತಂದ್ರ ಸಾಮ್ರಾಜ್ಯವನ್ನ ಆಳ್ತಾನ್ರಿ. ಇವನ ತಂದೆ ಯಾರಪ್ಪ ಅಂತಂದ್ರ ಅವಾಗಲೇ ಹೇಳಿದಂಗೆ 1ನೇ ಪುಲಿಕೇಶಿ, ತಾಯಿ ದುರ್ಲಭ ದೇವಿ. ತಂದೆ 1ನೇ ಪುಲಿಕೇಶಿ ಮತ್ತು ತಾಯಿ ದುರ್ಲಭ ದೇವಿಯ ಮಗನ ಇವರಿಬ್ಬರ ದಂಪತಿಗಳಿಗೆ ಹುಟ್ಟಿದಂತ ಮಗನೇ ಯಾರಪ್ಪ ಅಂದ್ರ ಈ ಕೀರ್ತಿವರ್ಮನಾಗಿರ್ತಾನೆ. ಈತ ಏನಾಗಿರ್ತಾನಪ್ಪ ಅಂತಂದ್ರೆ ಇವರಿಬ್ಬರ ಹಿರಿಯ ಮಗ ಆಗಿರ್ತಾನೆ, ಅಷ್ಟೇ ಮುದ್ದಿನ ಮಗನೂ ಆಗಿರ್ತಾನೆ. ಈತ ಇವರ ಇಬ್ಬರ ಹಿರಿಯ ಮಗನೂ ಆಗಿರ್ತಾನೆ, ಹಾಗೆ ಅಷ್ಟೇ ಮುದ್ದಿನ ಮಗನಾಗ್ತಾನೆ. ಸೊ ಇವನ ಒಂದು ಕಾಲದಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನ್ರಿ. ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನ್ರಿ. ಎಲ್ಲಿಂದ ಎಲ್ಲಿವರೆಗೂ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನಪ್ಪ ಅಂದ್ರ ಈ ನಳ ಸಾಮ್ರಾಜ್ಯ ಅಂತ ಇರ್ತೈತಿ, ನಳ ಮನೆತನ ಇರ್ತೈತಿ. ನಳ ಮನೆತನ ಸಾಮ್ರಾಜ್ಯವನ್ನ ಅಕ್ಯುಪೈ ಮಾಡ್ಕೊಂತಾನ್ರಿ. ಆಮೇಲೆ ಮೌರ್ಯ ಸಾಮ್ರಾಜ್ಯ, ಅದೇ ರೀತಿ ಕದಂಬ ಸಾಮ್ರಾಜ್ಯವನ್ನ ಏನಪ್ಪಾ ಅಂತಂದ್ರೆ ಅಕ್ಯುಪೈ ಮಾಡ್ಕೊಂತಾನ್ರಿ. ನೋಡ್ರಿ, ನಳ, ಮೌರ್ಯ ಮತ್ತು ಕದಂಬ ಸಾಮ್ರಾಜ್ಯವನ್ನ ಗೆದ್ದು ತನ್ನ ಸಾಮ್ರಾಜ್ಯ ಅಂದ್ರೆ ಚಾಲುಕ್ಯ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಈತ ಏನ್ ಮಾಡ್ತಾನ್ರಿ, ವಿಸ್ತರಣೆಯನ್ನ ಮಾಡ್ತಾನೆ. ಅದೇ ರೀತಿ ಇವನ ಬಿರುದುಗಳು ಯಾವ್ಯಾವದವಪ್ಪ ಅಂತಂದ್ರ ಕ್ಷತ್ರಿಯ ರಸ, ವಾತ್ಯಾಪ್ಯ ಪ್ರಥಮ ವಿದಿತ ಅಂತಂದ್ ಹೇಳಿ ಏನಪ್ಪಾ ಅಂದ್ರೆ 2 ಏನಪ್ಪಾ ಅಂತಂದ್ರೆ ಇವನಿಗೆ ಬಹಳ ಒಂದು ದೊಡ್ಡದಾದಂತ ಬಿರುದುಗಳ್ರಿ ಇವು. ಕ್ಷತ್ರಿಯ ರಸ, ನೋಡ್ರಿ, ಕ್ಷತ್ರಿಯರಿಗೆ ಅರಸನಂತಿವನು, ಅಂದ್ರೆ ಅಷ್ಟು ಪರಾಕ್ರಮಶಾಲಿಯಾಗಿದ್ದ. ಅದೇ ರೀತಿ ವಾತ್ಯಾಪ್ಯ ಪ್ರಥಮ ವಿದಿತ. ಹಾಗಾದ್ರೆ ಏನ್ರಿ ವಾತ್ಯಾಪ್ಯ ಪ್ರಥಮ ವಿದಿತ ಅಂದ್ರೆ ಏನಪ್ಪಾ ಅಂತಂದ್ರ ಈ ಒಂದು ಬಿರುದನ್ನ ಯಾಕೆ ಕೊಟ್ರು? ಸೊ ಇವನ ಒಂದು ಕಾಲದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈತ ವಾತಾಪಿ ಅಥವಾ ನಾವೇನ್ ಬದಾಮಿ ಅಂತ ಏನ್ ಕರಿತೀವಿ, ಬದಾಮಿ ನಗರ ನಿರ್ಮಾಣ ಈತನ ಕಾಲದಲ್ಲಿ ಆಗ್ತದ. ನಗರ ನಿರ್ಮಾಣ ಏನಾಗ್ತದಪ್ಪ ಅಂದ್ರೆ ಬದಾಮಿ ನಗರ ನಿರ್ಮಾಣ ಈತನ ಒಂದು ಕಾಲ ಆಗ್ತದ. ಅದಕ್ಕಾಗಿ ಈತನಿಗೆ ಏನಂತ ಕರಿತಾರ್ರಿ, ವಾತ್ಯಾಪ್ಯ ಪ್ರಥಮ ವಿದಿತ ಅನ್ನೋ ಒಂದು ಏನಪ್ಪಾ ಅಂದ್ರೆ ಬಿರುದನ್ನ ಕೊಡ್ತಾರ್ರಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಈತನ ಒಂದು ಆಡಳಿತದಲ್ಲಿ ಬದಾಮಿ ಗುಹೆಗಳನ್ನ ನಾವ್ ಇವತ್ತೇನ್ ನೋಡ್ತೀವಿ, ಈ ಬದಾಮಿ ಗುಹೆಗಳ ನಿರ್ಮಾಣ ಕಾರ್ಯ ಏನಾಗಿರ್ತದಪ್ಪ ಅಂತಂದ್ರ ಆರಂಭವಾಗಿರ್ತದ. ಬದಾಮಿ ಗುಹೆಗಳ ನಿರ್ಮಾಣ ಕಾರ್ಯ ಆರಂಭವಾಗಿರ್ತದ. ಅದರಲ್ಲಿರುವಂತಹ 1ನೇ ಗುಹೆ ಯಾರಿಗಾಗಿ, ಯಾರ ಒಂದು ನೆನಪಿಗಾಗಿ, ಯಾರಿಗೆ ಸಮರ್ಪಣೆ ಮಾಡ್ತಾರಪ್ಪ ಅಂತಂದ್ರ ಶಿವನಿಗೆ ಸಮರ್ಪಣೆ ಮಾಡಿರ್ತಾರ್ರಿ. 1ನೇ ಗುಹೆ ಯಾರಿಗೆ ಸಮರ್ಪಣೆ ರೀ? ಶಿವನಿಗೆ ಅರ್ಪಣೆಯನ್ನ ಮಾಡಿರುವಂತದ್ದಾಗಿರ್ತದ. ನೆಕ್ಸ್ಟ್ ಇವಂಗ್ ಎಷ್ಟ್ ಜನ ಮಕ್ಕಳಪ್ಪ? ಈ ಕೀರ್ತಿವರ್ಮನಿಗೆ ಎಷ್ಟ್ ಜನ ಮಕ್ಕಳಪ್ಪ ಅಂದ್ರ 4 ಜನ ಮಕ್ಕಳು. ಅವರೇ ಯಾರ್ಯಾರಪ್ಪ ಅಂತಂದ್ರ 2ನೇ ಪುಲಿಕೇಶಿ, ಕುಬ್ಜ ವಿಷ್ಣುವರ್ಧನ, ಮತ್ತೆ ಧಾರಾಶ್ರಯ ಜಯಸಿಂಹ ಮತ್ತೆ ಬುದ್ಧರಸ. 4 ಜನ ಏನಪ್ಪಾ ಅಂತಂದ್ರ ಮಕ್ಕಳು ಇರ್ತಾರ್ರಿ ಇವ್ರಿಗೆ. 4 ಜನ ಮಕ್ಕಳು. 4 ಜನ ಮಕ್ಕಳಿದ್ರು ಕೂಡ ಏನಾಗ್ತದಪ್ಪ ಅಂತಂದ್ರ ಇವನ ಒಂದು ಕೊನೆಯ ಕಾಲದಲ್ಲಿ, ಅಂದ್ರೆ ಇವನ ಒಂದು ಏನಪ್ಪಾ ಅಂತಂದ್ರ ಅಂತಿಮ ಕಾಲದಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಇವನ ಒಂದು ಅಂತಿಮ ಕಾಲದಲ್ಲಿ ಇವನ್ 4 ಜನ ಮಕ್ಕಳಿದ್ರು. 4 ಜನ ಮಕ್ಕಳಿಗೂ ಏನಪ್ಪಾ ಅಂತಂದ್ರೆ ಅಷ್ಟೊಂದು ವಯಸ್ಸಾಗಿರ, ಸಿಂಹಾಸನವನ್ನ ತಗೊಳ್ಳುವಂತ ಏನಪ್ಪಾ ಸಿಂಹಾಸನದ ಮೇಲೆ ಕುತ್ಕೊಳ್ಳೋ ಆಡಳಿತ ನಡೆಸುವಷ್ಟು ಏನಪ್ಪಾ ಅಂತಂದ್ರ ಆಡಳಿತದ ವಯಸ್ಸಿಗೆ ಬಂದಿರುವುದಿಲ್ಲ. ಸೊ ಅದಕ್ಕಾಗಿ ಇವ ಏನ್ ಮಾಡ್ತಾನಪ್ಪ ಅಂತಂದ್ರ ಅವರ ತಮ್ಮ ನಾದಂತ ಮಂಗಳೇಶನಿಗೆ ಏನಪ್ಪಾ ಅಂದ್ರೆ ಸಾಮ್ರಾಜ್ಯವನ್ನ ಏನಪ್ಪಾ ಸಿಂಹಾಸನ ಮೇಲೆ ನೀನ್ ಬಂದು ಆಡಳಿತ ನಡೆಸಪ್ಪ ಅಂತಂದ ಹೇಳಿ ಏನಪ್ಪಾ ಅಂತಾರ ಈ ಮಂಗಳೇಶನಿಗೆ ಹೇಳ್ತಾನೆ. ಮಂಗಳೇಶ ಯಾರು ಅಂತಂದ್ರ ಈ ಕೀರ್ತಿವರ್ಮನ ತಮ್ಮ. ಇವನ ಮಂಗಳೇಶ ಕೀರ್ತಿವರ್ಮನ ತಮ್ಮ. ಈ ಮಂಗಳೇಶ ಮತ್ತು ಕೀರ್ತಿವರ್ಮ 1ನೇ ಪುಲಿಕೇಶಿಯ ಮಕ್ಕಳಿರ್ತಾರ್ರಿ ಇವರು. ಸೊ ಈ 1ನೇ ಪುಲಿಕೇಶಿ, ಈ ಕೀರ್ತಿವರ್ಮನ ಮಕ್ಕಳು ಅವನ್ ಕೊನೆ ಕಾಲದೊಳಗೆ ಅನ್ನೋಸತಿಗೆ ಇವ್ರು ಯಾರು 2ನೇ ಪುಲಿಕೇಶಿ ಆಗಿರ್ಬೋದು, ಕುಬ್ಜ ವಿಷ್ಣುವರ್ಧನ ಆಗಿರ್ಬೋದು, ಧಾರಾಶ್ರಯ ಜಯಸಿಂಹ ಆಗಿರ್ಬೋದು, ಬುದ್ಧರಸ ಆಗಿರ್ಬೋದು, ಇವ್ರು 4 ಜನ ಆಡಳಿತ ಮಾಡುವಂತ ವಯಸ್ಸಿಗೆ ಬರದೇ ಇರೋ ಕಾರಣಕ್ಕಾಗಿ ಆತ ಮತ್ ಮುಂದೆ ಒಬ್ರು ಪಟ್ಟಾಭಿಷೇಕ ಒಬ್ರದ್ದು ಆಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ತನ್ನ ತಮ್ಮನಾದಂತಹ ಮಂಗಳೇಶನಿಗೆ ಏನಪ್ಪಾ ಅಂತಂದ್ರ ಈತ ಏನ್ ಮಾಡ್ತಾನ್ರಿ, ಸಿಂಹಾಸನವನ್ನ ಬಿಟ್ಟುಕೊಡ್ತಾನೆ. ಇನ್ನು ಮಂಗಳೇಶನ ಬಗ್ಗೆ ನಾವು ನೋಡೋದಾದ್ರೆ ಮಂಗಳೇಶ 596ರಿಂದ 609ರವರೆಗೆ ಏನಪ್ಪಾ ಅಂತಂದ್ರ ಒಂದು ಆಡಳಿತವನ್ನ ಮಾಡ್ತಾನೆ. ಇವನ ಬಿರುದು ಏನಿರ್ತದಪ್ಪ ಅಂತಂದ್ರ ಪೃಥ್ವಿ ವಲ್ಲಭ ಮತ್ತೆ ರಣವಿಕ್ರಾಂತ. ಇವನ ಬಿರುದು ಏನಾಗಿರ್ತದ? ಪೃಥ್ವಿ ವಲ್ಲಭ ಮತ್ತು ರಣವಿಕ್ರಾಂತ.
ಈತ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಆಡಳಿತದೊಳಗಡೆ ಸಾಮ್ರಾಜ್ಯವನ್ನ ವಿದರ್ಭ ಮತ್ತು ಮಾಳವಾದವರೆಗೂ ಏನಪ್ಪಾ ಅಂತಂದ್ರೆ ಗೆದ್ದು ವಿಸ್ತರಣೆಯನ್ನ ಮಾಡ್ತಾನ್ರಿ. ವಿದರ್ಭ ಮತ್ತು ಮಾಳವಾದವರೆಗೂ ಏನಪ್ಪಾ ಅಂತಂದ್ರ ಗೆದ್ದು ಏನ್ ಮಾಡಿರ್ತಾನಪ್ಪ ಅಂತಂದ್ರ ವಿಸ್ತರಣೆಯನ್ನ ಮಾಡಿರ್ತಾನೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇವನ ವಾಸ್ತುಶಿಲ್ಪ ಸಾಧನೆ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ರೀ ಇದು. ವಾಸ್ತುಶಿಲ್ಪ ಸಾಧನೆ ನೋಡೋದಾದ್ರೆ ಇವ ಏನ್ ಮಾಡ್ತಾನಪ್ಪ ಅಂದ್ರ ಗುಹಾಲಯ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸ್ತಾನ್ರಿ. ನೋಡ್ರಿ ಇವ್ರ ಅಣ್ಣ ಏನ್ ಮಾಡ್ದ, ಗುಹಾಲಯಗಳನ್ನ ಸ್ಟಾರ್ಟ್ ಮಾಡ್ದ. ಕೀರ್ತಿವರ್ಮ ಗುಹಾಲಯಗಳನ್ನ ಸ್ಟಾರ್ಟ್ ಮಾಡ್ದ. ಇವ ಏನ್ ಮಾಡ್ತಾನ್ರಿ, ಗುಹಾಲಯ ನಿರ್ಮಾಣಗಳನ್ನ ಪೂರ್ತಿ ಮಾಡ್ತಾನೆ. ಸೊ ಇವನು ಪೂರ್ತಿ ಮಾಡಿರೋ ಕಾರಣದಿಂದ ಇವನು ಏನಂತ ಕರೀತಾರಪ್ಪ ಅಂತಂದ್ರ ಚಾಲುಕ್ಯ ವಾಸ್ತುಶಿಲ್ಪ ಪ್ರವರ್ತಕ ಅಂತಂದ ಹೇಳಿ ಕರೀತಾರ್ರಿ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದಕ್ಕರಿ ನಾಳೆ ಕ್ವಶನ್ ಕೇಳಬಹುದು. ಚಾಲುಕ್ಯ ವಾಸ್ತುಶಿಲ್ಪ ಪ್ರವರ್ತಕ ಅಂತಂದ ಹೇಳಿ ಯಾವ ಒಬ್ಬ ಚಾಲುಕ್ಯರ ದೊರೆಯನ್ನ ಕರೀತಾರಪ್ಪ ಅಂತಂದ್ರೆ ಯಾವ ದೊರೆ ರೀ, ಮಂಗಳೇಶನನ್ನ ಕರೀತಾರೆ. ಮಂಗಳೇಶನನ್ನ ಚಾಲುಕ್ಯ ವಾಸ್ತುಶಿಲ್ಪ ಪ್ರವರ್ತಕ ಅಂತಂದ ಹೇಳಿ ಕರೀತಾರೆ. ಅಷ್ಟೇ ಅಲ್ಲ, ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ರೇವತಿ ದ್ವೀಪವನ್ನ ವಶಪಡಿಸ್ಕೊಂತಾನ್ರಿ. ಹೇಳ್ತೀರಿ ಯಾರಾದ್ರೂ ರೇವತಿ ದ್ವೀಪ ಅಂದ್ರೆ ಯಾವ ಒಂದು ದ್ವೀಪವನ್ನ ರೇವತಿ ದ್ವೀಪ ಅಂತಾರಪ್ಪ ಅಂತಂದ್ರ ಏನಪ್ಪಾ ಅಂದ್ರೆ ರೇವತಿ ದ್ವೀಪ ಅಂದ್ರ ಇವತ್ತಿನ ಗೋವಾವನ್ನ ಅವತ್ತು ರೇವತಿ ದ್ವೀಪ ಅಂತಂದ ಹೇಳಿ ಕರಿತಿದ್ರಂತೆ. ಇವತ್ತಿನ ಗೋವಾವನ್ನ ಅವತ್ತಿನ ರೇವತಿ ದ್ವೀಪ ಅಂತಂದ ಹೇಳಿ ಕರಿತಿದ್ರಂತೆ. ಆ ಗೋವಾವನ್ನ ಅಥವಾ ಆ ರೇವತಿ ದ್ವೀಪವನ್ನ ಈತ ಏನ್ ಮಾಡಿತಪ್ಪ ಅಂದ್ರ ವಶಪಡಿಸ್ಕೊಂಡಿದ್ದ. ಆ ರೇವತಿ ದ್ವೀಪ ಇವತ್ತ ಏನ್ ಮಾಡ್ತಿದ್ರ, ವಶಪಡಿಸ್ಕೊಂಡಿದ್ದ. ಅಷ್ಟೇ ಅಲ್ಲ, ಈತ ಏನನ್ನ ಹೊರಡಿಸ್ತಾನಪ್ಪ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ರೀ. ಇದಂತೂ ಬಹಳ ಇಂಪಾರ್ಟೆಂಟ್ ರೀ. ಸೊ ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಇವನ್ನೆಲ್ಲ ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ವಾಸ್ತುಶಿಲ್ಪ ಏನ್ ಈ ಪೇಜ್ ಅದ ಇದನ್ನ ಕಂಪ್ಲೀಟ್ ನೀವು ನೆನಪಿಟ್ಕೊಂಡ್ಬಿಡ್ರಿ. ಇದರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದ್ 2ರಿಂದ 3 ಕ್ವಶನ್ ಬರುವಂತ ಸಾಧ್ಯತೆ ಬಹಳ ಇರ್ತದ. ಅದರಲ್ಲಿ ಈ ಚಾಲುಕ್ಯ ವಾಸ್ತುಶಿಲ್ಪ ಪ್ರವರ್ತಕ ಆಗಿರ್ಬೋದು, ಮತ್ತೆ ಈ ಮಹಾಕೂಟ ದೇವಾಲಯ ಮತ್ತು ಮಹಾಕೂಟ ಸ್ತಂಭ ಶಾಸನ ಯಾರು ಹೊರಡಿಸಿದ್ರು ಅಂತ ಆಗಿರ್ಬೋದು, ಇವೆರಡು ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಎಕ್ಸಾಮ್ ಗಳಿಗೆ ಏನಪ್ಪಾ ಅಂದ್ರೆ ಇವು ರಿಪೀಟ್ ಆಗಿರುವಂತ ಕ್ವಶನ್ಸ್ ಆಗಿರ್ತಾವೆ. ಸೊ ದಯವಿಟ್ಟು ನೀವು ಏನಪ್ಪಾ ಅಂತಂದ್ರೆ ಇವನ್ನ ನೀವು ನೆನಪಿಡ್ಲೇಬೇಕು. ಸೊ ಏನ್ ಮಾಡ್ತಾನಪ್ಪ ಅಂತಂದ್ರ ಮಹಾಕೂಟ ದೇವಾಲಯಗಳು ಮತ್ತ ಮಹಾಕೂಟ ಸ್ತಂಭ ಶಾಸನವನ್ನ ಹೊರಡಿಸ್ತಾನ್ರಿ. ಮಹಾಕೂಟ ದೇವಾಲಯ ಮತ್ತು ಮಹಾಕೂಟ ಏನಪ್ಪಾ ಅಂತಂದ್ರ ಸ್ತಂಭ ಶಾಸನವನ್ನ ಹೊರಡಿಸ್ತಾನ್ರಿ. ಹೌದಾ? ಈ ಮಹಾಕೂಟ ಸ್ತಂಭ ಶಾಸನದಲ್ಲಿ ಯಾರಿಗೆ ಏನಂತ ಕರೆದರ್ರಿ? ಈ 1ನೇ ಪುಲಕೇಶಿಗೆ ಏನಂತ ಕರೀತಾರ್ರಿ? ಪ್ರಿಯ ತನುಜ ಅಂತಂದ ಹೇಳಿ ಕರೆದ್. ನೋಡ್ರಿ ಅವ್ರ ಅಪ್ಪನ ಬಗ್ಗೆ ಉಲ್ಲೇಖ ಮಾಡ್ಬಿಟ್ಟಾನ ಅದ್ರಾಗ. ಮಹಾಕೂಟ ಸ್ತಂಭ ಶಾಸನದೊಳಗಡೆ ಈ 1ನೇ ಪುಲಕೇಶಿಯನ್ನ ಅವ್ರ ಅಪ್ಪನಾದಂತ ತಂದೆ ಆದಂತ 1ನೇ ಪುಲಕೇಶಿಗೆ ಪ್ರಿಯ ತನುಜ ಅಂತಂದ ಹೇಳಿ ಕರಿತಿದ್ರಂತೆ. ಆದ್ರೂ ಮಹಾಕೂಟ ಸ್ತಂಭ ಶಾಸನದಲ್ಲಿ ಹೊರಡಿಸಿರ್ತಾನ್ರಿ. ಅಷ್ಟೇ ಅಲ್ಲ, ಈ ಮಹಾಕೂಟ ಸ್ತಂಭ ಶಾಸನದಿಂದ ತಿಳಿದು ಬರುವಂತದ್ದು ಇನ್ನೊಂದ್ ಏನಪ್ಪಾ ಅಂತಂದ್ರ ಈ ಮಂಗಳೇಶ ಏನ್ ಮಾಡಿರ್ತಾನಪ್ಪ ಅಂತಂದ್ರ ಭಾಗೀರಥಿ ನದಿಯವರೆಗೆ ರೀ. ಯಾವ ನದಿ ರೀ? ಭಾಗೀರಥಿ ನದಿಯವರೆಗೆ ಏನಪ್ಪಾ ಅಂತಂದ್ರ ಸಾಮ್ರಾಜ್ಯವನ್ನ ಹೊಂದಿದ್ದಂತ್ರಿ. ನದಿಯವರೆಗೆ ಏನ್ ಮಾಡಿದಪ್ಪ ಅಂತಂದ್ರ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಂತ್ರಿ. ಏನ್ ಮಾಡಿದಂತ್ರಿ? ಸಾಮ್ರಾಜ್ಯ ವಿಸ್ತರಣೆ ಮಾಡಿದಂತ್ರಿ ಇವನು. ಎಲ್ಲಿವರೆಗೂ ರೀ? ಭಾಗೀರಥಿ ನದಿಯವರೆಗೆ ಸಾಮ್ರಾಜ್ಯ ವಿಸ್ತರಣೆಯನ್ನ ಮಾಡಿದಂತ ಕೀರ್ತಿ ಯಾರಿಗಪ್ಪ ಅಂತಂದ್ರೆ ಮಾಡಿದ್ದ ಅನ್ನೋ ತಿಳಿದು ಬರೋದು ಎಲ್ಲಿಂದಪ್ಪ ಅಂದ್ರೆ ನಮ್ಮ ಮಹಾಕೂಟ ಸ್ತಂಭ ಶಾಸನದಿಂದ ತಿಳಿದು ಬರ್ತದ. ಅಷ್ಟೇ ಅಲ್ಲ, ಈತ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಈತ ನೌಕಾಪಡೆಯನ್ನ ಹೊಂದಿದ್ದನು. ನೋಡ್ರಿ ಈತ ನೌಕಾಪಡೆಯನ್ನು ಹೊಂದಿದ್ದ. ಇದಕ್ಕೆ ಆಧಾರ ಏನದಪ್ಪ ಅಂತಂದ್ರೆ ಇಲ್ಲ ಇದು ನೋಡ್ರಿ. ಇವ ರೇವತಿ ದ್ವೀಪವನ್ನು ವಶಪಡಿಸಿಕೊಂಡ ಅಂದ್ರೆ ಆ ರೇವತಿ ದ್ವೀಪ ವಶಪಡಿಸಿಕೊಳ್ಳೋದ್ರ ಮುಖಾಂತರ ಅದನ್ನ ನೌಕಾಪಡೆಯನ್ನು ಹೊಂದಿದ್ದಕ್ಕೆ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಆ ರೇವತಿ ದ್ವೀಪವನ್ನ ಏನಪ್ಪಾ ಅಂದ್ರೆ ವಶಪಡಿಸಿಕೊಂಡ. ಹೌದಾ? ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ಏನಪ್ಪಾ ಅಂತಂದ್ರ ಒಂದು ಶಾಸನ ಬರ್ತದ, ಬಹಳ ಇಂಪಾರ್ಟೆಂಟ್ ಶಾಸನ ಬರ್ತದ. ಆ ಶಾಸನ ಯಾವುದು ಅಂತ ನೋಡೋದಾದ್ರ ಆ ಶಾಸನ ಯಾವಪ್ಪ ಅಂದ್ರ ಪೆದ್ದ ವಡಗೂರು ಶಾಸನ. ಯಾವ್ದ್ರಿ? ಪೆದ್ದ ವಡಗೂರು ಶಾಸನ. ಪೆದ್ದ ವಡಗೂರು ಶಾಸನ. ಈ ಪೆದ್ದ ವಡಗೂರು ಶಾಸನದ ಪ್ರಕಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಈ ಏನಾಗ್ತದಪ್ಪ ಅಂತಂದ್ರ ಈ 1ನೇ ಪುಲಕೇಶಿಗೆ 2 ಮಕ್ಕಳಿದ್ದಾರ್ರಿ. ಹೌದಾ? ಯಾರ್ಯಾರಪ್ಪ ಅಂದ್ರೆ ಈ ಕೀರ್ತಿವರ್ಮ ಮತ್ತ ಈ ಮಂಗಳೇಶ ಅನ್ನೋರು 2 ಮಕ್ಕಳಿದ್ರ. ಕೀರ್ತಿವರ್ಮ ಮೊದ್ಲ ಏನಪ್ಪಾ ಅಂದ್ರೆ ಸಿಂಹಾಸನ ತಗೊಂತಾನ. ಬಟ್ ಅವನ ಕೊನೆಯ ದಿನ ಅನ್ನೋಷ್ಟೊತ್ತಿಗೆ ಅವನ ಮಕ್ಕಳು ಏನಾಗಿರಂಗಿಲ್ಲ, ಸಿಂಹಾಸನ ತಗೊಳ್ಳೋಂತ ಆಡಳಿತ ಮಾಡುವಷ್ಟು ವಯಸ್ಸಿಗೆ ಬಂದಿರುವುದಿಲ್ಲ. ಹೌದಾ? ವಯಸ್ಸಿಗೆ ಬಂದಿರುವುದಿಲ್ಲ. ಸೊ
ಅದಕ್ಕಾಗಿ ಏನ್ ಮಾಡಿರ್ತಾನಪ್ಪ ಅಂದ್ರೆ ಕೀರ್ತಿವರ್ಮ ತನ್ನ ತಮ್ಮನಾದಂತ ಮಂಗಳೇಶನಿಗೆ ಏನ್ ಹೇಳಿರ್ತಾನ್ರಿ ಅಂತಂದ್ರ, ನೋಡಪ್ಪ ನನ್ನ ಮಕ್ಳು ವಯಸ್ಸಿಗೆ ಬರೋ ಮಟ ನೀನು ಆಡಳಿತವನ್ನು ನಡೆಸು, ಸಿಂಹಾಸನ ಮೇಲೆ ನೀನು ಕುಂದ್ರು. ಅವ್ರು ಏನಪ್ಪಾ ಅಂದ್ರೆ ಒಮ್ಮೆ ಆಡಳಿತವನ್ನು ಅವ್ರ ವಯಸ್ಸಿಗೆ ಆಡಳಿತ ಮಾಡೋ ವಯಸ್ಸಿಗೆ ಬಂದ್ಮೇಲೆ ನೀನ್ ಏನ್ ಮಾಡಪ್ಪ ಅಂತಂದ್ರೆ ಅವ್ರಿಗೆ ಸಿಂಹಾಸನ ಬಿಟ್ಕೊಡು ಅಂತ ಹೇಳಿರ್ತಾನೆ. ಆದ್ರೆ ಅಧಿಕಾರದ ಆಸೆ ಯಾರನ್ನಾದ್ರೂ ಏನ್ ಮಾಡ್ತದಪ್ಪ ಅಂದ್ರೆ ಕ್ರೂರಿಗಳನ್ನಾಗಿ ಮಾಡ್ತದ, ಹೌದಿಲ್ರಿ? ಸೊ ಅಧಿಕಾರದ ಆಸೆದಿಂದಾಗಿ ಮಂಗಳೇಶ ಏನ್ ಮಾಡ್ತಾನಪ್ಪ ಅಂದ್ರೆ ತಾನು ಸಿಂಹಾಸನ ಬಿಟ್ಕೊಡುದಿಲ್ರಿ. ಅವ ಏನ್ ಮಾಡೋದಿಲ್ಲಪ್ಪ ಅಂತಂದ್ರ ಸಿಂಹಾಸನ ಬಿಟ್ಟು ಕೊಡಾಕ್ ಹಿಂಜರಿತಾನ್ರಿ. ಅವ ಒಟ್ಟ ಏನಪ್ಪಾ ಅಂತಂದ್ರ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂತ ಹೇಳ್ತಾನವ. ಅದಕ್ಕ ಅವಾಗ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಕೀರ್ತಿವರ್ಮನ ಮೊದಲನೇ ಮಗನಾದಂತ ಎರಡನೇ ಪುಲಕೇಶಿ, ಅವನೇ ಇಮ್ಮಡಿ ಪುಲಕೇಶಿ ಅಂತ ಏನ್ ಕರಿತೀವಿ, ಈ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನಪ್ಪ ಅಂತಂದ್ರ ಎಳವತ್ತು ಸಿಂಬಿಗೆ ಕದನ ಅಂತ ಮಾಡ್ತಾನ್ರಿ. ಎಳವತ್ತು ಸಿಂಬಿಗೆ ಎಲ್ಲಿರಿ? ಎಳವತ್ತು ಸಿಂಬಿಗೆ ರೀ. ಎಳವತ್ತು ಸಿಂಬಿಗೆ ಒಳಗಡೆ ಏನ್ ಮಾಡ್ತಾನಪ್ಪ ಅಂತಂದ್ರ ಒಂದು ಕದನವನ್ನ ಮಾಡ್ತಾನ, ಒಂದು ಏನಪ್ಪಾ ಅಂದ್ರೆ ಯುದ್ಧವನ್ನ ಮಾಡ್ತಾನ. ಯಾರ ಸಹಾಯವನ್ನ ತಗೊಂತಾನಪ್ಪ ಅಂತಂದ್ರ ಯಾರ ಸಹಾಯ ತಗೊಂತಾನ್ರಿ ಇಮ್ಮಡಿ ಪುಲಿಕೇಶಿ? ಯಾರ ಸಹಾಯ ತಗೊಂತಾನಪ್ಪ ಅಂದ್ರ ತನ್ನ ತಂದೆಯ ಅನುಯಾಯಿಗಳ ಸಹಾಯ ರೀ. ಅನುಯಾಯಿಗಳ ಸಹಾಯ ತಗೊಂತಾನ್ರಿ. ಅನುಯಾಯಿಗಳ ಸಹಾಯ ತಗೊಂಡು ಈ ಎಳವತ್ತು ಸಿಂಬಿಗೆಯಲ್ಲಿ ಒಂದು ಕದನ ಮಾಡಿ ಅಲ್ಲಿ ಏನಪ್ಪಾ ಅಂದ್ರೆ ಮಂಗಳೇಶನನ್ನ ಸೋಲಿಸಿ ನಂತರ ಚಾಲುಕ್ಯರ ದೊರೆ ಆಗ್ತಾನ್ರಿ. ಯಾರನ್ನ ಸೋಲಿಸ್ತಾನ್ರಿ? ಮಂಗಳೇಶನಿಗೆ ಸೋಲಾಗ್ತದ. ಮಂಗಳೇಶನಿಗೆ ಏನಾಗ್ತದಪ್ಪ ಅಂತಂದ್ರ ಸೋಲಾಗ್ತದ. ಈ ಎಳವತ್ತು ಸಿಂಬಿಗೆ ಕದನದಲ್ಲಿ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ಚಿಕ್ಕಪ್ಪನಾದಂತಹ ಮಂಗಳೇಶನನ್ನ ಸೋಲಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ಚಾಲುಕ್ಯ ಮನೆತನದ ಏನಪ್ಪಾ ಅಂತಂದ್ರ ಅರಸನಾಗ್ತಾನೆ. ಚಾಲುಕ್ಯ ಮನೆತನದ ಅರಸನಾಗ್ತಾನೆ. ಇದಿಷ್ಟು ಏನಪ್ಪಾ ಅಂತಂದ್ರ ಇವತ್ತಿನ ಒಂದು ವಿಡಿಯೋದಿಂದ ಸಿಕ್ಕಂತ ಒಂದು ಇನ್ಫಾರ್ಮೇಶನ್ ಆಗಿರ್ತದ. ಇನ್ನು ಮುಂದಿನ ಏನಪ್ಪಾ ಅಂತಂದ್ರ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರ ಈ ಇಮ್ಮಡಿಯ ಪುಲಿಕೇಶಿಯ ಸಾಧನೆಗಳ ಬಗ್ಗೆ, ಇಮ್ಮಡಿ ಪುಲಿಕೇಶಿಯ ಇತಿಹಾಸದ ಬಗ್ಗೆ ನಾವೇನಪ್ಪಾ ಅಂದ್ರೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋನು. ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿರ್ತದ, ಸೊ ಪ್ಲೀಸ್ ದಯವಿಟ್ಟು ಏನಪ್ಪಾ ಅಂತಂದ್ರೆ ಲೈಕ್ ಮಾಡ್ರಿ. ಹಾಗೆ ಏನಪ್ಪಾ ಅಂತಂದ್ರ ಶೇರ್ ಮಾಡ್ರಿ. ಅತಿ ಹೆಚ್ಚು ಜನರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಏನಪ್ಪಾ ಅಂತಂದ್ರ ಶೇರ್ ಮಾಡ್ರಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.